ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ ಒಂದು ಶಾವಿಗೆ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ಅನಿಲ್ ಶಾವಿಗೆ ತೊಗೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಕರಿಬೇವು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬಟಾಣಿ, ಹಾಗೆ ಸಾಸಿವೆ, ಕ್ಯಾರೆಟು, ಬೀನ್ಸು ಮತ್ತು ಕೊತ್ತಂಬರಿ ಇಷ್ಟು ಇಂಗ್ರೀಡಿಯೆಂಟ್ಸು ಬೇಕಾಗುತ್ತೆ. ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ ಇದು ಶಾವಿಗೆ. ಅದಕ್ಕೆ ಇಷ್ಟು ನೀರು ಇಟ್ಕೊಂಡಿದ್ದೀನಿ, ಒಂದು 3 ಲೋಟದಷ್ಟು. ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೊಳ್ತೀನಿ, ಒಂದು 2 ಡ್ರಾಪು. ಅದಕ್ಕೆ ಉಪ್ಪು ಬೇಕಾಗುತ್ತೆ, ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಅದಕ್ಕೆ ಹಿಡಿಯೋಷ್ಟು. ಹೀಗೆ ಶಾವಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಕುದಿ ಬಂದರೆ ಸಾಕು, ಬೆಂದಿರುತ್ತೆ. ನೋಡಿ, ಈಗ ಒಂದು 2 ಸರ್ತಿ ಹೀಗೆ ತಿರುಗಿಸ್ಕೊಳ್ತಾ ಇದ್ದರೆ ಅದು ಬಿಡಿ ಆಗುತ್ತೆ. ಈಗ ಇದಾಗಿದೆ ನೋಡಿ, ಗೊತ್ತಾಗುತ್ತೆ ಆಗಿದೆ ನೋಡಿ. ಹೀಗೆ ಈ ಬೆಂದಿರೋ ಶಾವಿಗೆನ ಹೀಗೆ ಸೋಸ್ಕೊಂಡ್ಬಿಡೋದು ನೋಡಿ. ಹೀಗೆ ಸ್ವಲ್ಪ ತಣ್ಣೀರಲ್ಲಿ ತಕ್ಷಣ ತೊಳ್ಕೊಂಡ್ಬಿಡಬೇಕು. ತಕ್ಷಣ ನೋಡಿ ಜಾಲರಿಂದ ಹೀಗೆ ತಣ್ಣಗಾಕಿ ಬಿಟ್ಬಿಡಬೇಕು. ಅದು ಶಾವಿಗೆ ತಣ್ಣಗಾಗಷ್ಟೊತ್ತಿಗೆ ಒಗ್ಗರಣೆಗೆ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕರಿಬೇವು, ಹಸಿಮೆಣಸಿನ್ಕಾಯಿ, ಹಾಗೆ ಈರುಳ್ಳಿ, ಹೆಚ್ಚಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸಣ್ಣದಾಗಿ ಹೆಚ್ಚಿರೋ ಕ್ಯಾರೆಟು ನೋಡಿ, ಈ ಥರ ಈ ಶೇಪಲ್ಲಿ ಬೀನ್ಸ್ ಕಟ್ ಮಾಡಿಕೊಂಡ್ರೆ ಬೇಗ ಬೇಯುತ್ತೆ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇರುತ್ತೆ. ಈಗ ಬಟಾಣಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ರೆ ಸಣ್ಣ ಉರಿಲಿ ಇಟ್ಬಿಟ್ರೆ ಕ್ಲೀನಾಗಿ ಬೆಂದ್ಕೊಳ್ತಿದ್ದು. ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ಇದಾಗಿದೆ, ಬೀನ್ಸ್ ಬೆಂದಿದೆ, ತರಕಾರಿ ಎಲ್ಲ ಬೆಂದಿದೆ. ಈಗ ಇಷ್ಟು ತಣ್ಣಗಾಗೋದಕ್ಕೆ ಶಾವಿಗೆ ಇಟ್ಟಿದ್ದಲ್ಲ, ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕೊತ್ತಂಬರಿ ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೊತ್ತಂಬರಿ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಬಿಡಿಯಾದ ಶಾವಿಗೆ ಪಲಾವ್ ರೆಡಿ. ಈ ಥರ ನೋಡಿ, ಬಿಡಿಯಾಗುತ್ತೆ ನೋಡಿ. ಹೀಗೆ ಎಲ್ಲ ಮಿಕ್ಸ್ ಆದಮೇಲೆ ಹೀಗೆ ನೋಡಿ ಬಿಡಿಯಾಗಿ ಉದುರಾಗಿ ಚೆನ್ನಾಗಿ ಬರುತ್ತೆ ನೋಡಿ. ಶಾವಿಗೆ ಪಲಾವ್ ರೆಡಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಒಮ್ಮಸಲ್ಲಿ ಹೇಳ್ತಾರೆ, ಶಾವಿಗೆ ಉಪ್ಪಿಟ್ಟು ಹೇಳ್ತಾರೆ, ಶಾವಿಗೆ ಪಲಾವ್ ಹೇಳ್ತಾರೆ. ಇದು ಕಾಂಬಿನೇಷನ್ ಚಟ್ನಿ, ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.